ಕರ್ನಾಟಕದಲ್ಲಿ SLC ಮಕ್ಕಳಿಗೆ ಹಿಂದಿ ಶಿಕ್ಷಣ ಮುಖ್ಯವಲ್ಲ, ಆದ್ದರಿಂದ ಹಿಂದಿಯ ಅಂಕ ಪರಿಗಣನೆಗೆ ತೆಗೆದುಕೊಳ್ಳಲಾಗದು ಅಂತ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ. ಸದ್ಯ ಈ ವಿಚಾರದ ಬಗ್ಗೆ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡೋಕ್ಕೆ ಹೊರಟಿದೆ. ಇದರಿಂದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ವಿದ್ಯಾರ್ಥಿಗಳಿಗೆ ಹಿಂದಿ ಅವಶ್ಯಕ ಭಾಷೆ. ಹಾಗಾಗಿ ಸರ್ಕಾರ ಈ ಆದೇಶವನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ನೀತಿಗಳಿಂದಾಗಿ ಮಕ್ಕಳು ಅತಂತ್ರದ ಸ್ಥಿತಿಗೆ ಬಂದಿದ್ದಾರೆ. ವರ್ಷ ಇಡೀ ಹಿಂದಿ ಪಾಠ ಮಾಡಿದಂಥ ಅಧ್ಯಾಪಕರಿಗೂ ಕೂಡ ತುಂಬ ನಿರಾಶೆಯಾಗಿದೆ. ಮಕ್ಕಳು ಎಷ್ಟು ಹೆಚ್ಚು ಭಾಷೆಯನ್ನು ಕಲಿತಷ್ಟು ಕೂಡ ಅವರ ಭವಿಷ್ಯ ಉದ್ಧಾರ ಆಗ್ತದೆ ಅನ್ನುವಂಥದ್ದು ಸಾಮಾನ್ಯ ಜ್ಞಾನ. ಆದರೆ ಪರೀಕ್ಷೆ 3 ದಿನ ಇರುವಾಗ ಹಿಂದಿ ಅಗತ್ಯ ಇಲ್ಲ, ಹಿಂದಿಯ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನುವಂಥ ಸರ್ಕಾರದ ನೀತಿ, ಇದನ್ನು ನಾನು ಖಂಡಿಸ್ತೇನೆ. ಇಷ್ಟು ವರ್ಷವೂ ಕೂಡ ಹಿಂದಿ ಸ್ವಲ್ಪ ಆದರೂ ಇದ್ದಿದ್ದರಿಂದ ನಾವ್ಯಾರಾದರೂ ಕರ್ನಾಟಕ ಬಿಟ್ಟು ಹೊರಗೆ ಹೋಗೋಕ್ಕೆ ಅನುಕೂಲ ಆಗ್ತಿತ್ತು. ಇದನ್ನು ಕೂಡ ನಮ್ಮ ಸರ್ಕಾರ ಇವತ್ತು ತಪ್ಪಿಸ್ತಾ ಇದೆ. ಶಿಕ್ಷಣ ನೀತಿಯ ಬಗ್ಗೆ ಯಾವುದೇ ಒಂದು ನಿಲುವು ಕೂಡ ಇಲ್ಲದೇ ಅತಂತ್ರ ಸ್ಥಿತಿಗೆ ಮಕ್ಕಳನ್ನು ದೂಡ್ತಾ ಇರುವಂಥ ಕರ್ನಾಟಕ ಸರ್ಕಾರದ ಈ ನಡೆಯನ್ನು ನಾನು ಖಂಡಿಸ್ತೇನೆ. ಈಗ ಸ್ಕೋರ್ ಮಾಡಬೇಕು ಅಂತೇಳಿ ಹೇಳಿ ಈ ಹಿಂದಿ ಸ್ಕೋರು ಕೂಡ ಮಕ್ಕಳಿಗೆ ಅನುಕೂಲ ಆಗ್ತಾಯಿತ್ತು. ಅಂಥ ಮಕ್ಕಳು ಅತ್ಯಂತ ನಿರಾಶೆಯಾಗಿದ್ದಾರೆ, ದುಃಖಕ್ಕೊಳಗಾಗಿದ್ದಾರೆ. ಅದಕ್ಕೆ ಹೇಳಿಕೊಟ್ಟಂಥ ವರ್ಷ ಇಡೀ ಪಾಠ ಮಾಡಿದಂಥ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಬಹಳ ಹತಾಶೆಗೆ ಒಳಗಾಗಿದ್ದಾರೆ. ಸರ್ಕಾರ ಖಂಡಿತವಾಗೂ ಬೇರೆ ತಜ್ಞರನ್ನು ನೇಮಕ ಮಾಡಿ ಇದು ಬೇಕಾ ಬೇಡವಾ ಏನನ್ನೂ ಕೂಡ ಕೇಳದೇನೆ ರಾಜಕೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮಕ್ಕಳ ಭವಿಷ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡಿದೆ. ಇದನ್ನು ಎಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ಬೇರೆ ಬೇರೆ ಭಾಷೆಗಳಿಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ, ಶಾಲೆ ಪ್ರಾರಂಭ ಮಾಡಲಿಕ್ಕೆ, ಹಾಸ್ಟೆಲ್ಗಳನ್ನು ಓಪನ್ ಮಾಡಲಿಕ್ಕೆ. ಹಿಂದಿಯ ಬಗ್ಗೆ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ದ್ವೇಷದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡಿದೆ. ಈ ನೀತಿಯಿಂದಾಗಿ ಶಿಕ್ಷಣ ಪಡೆಯುವಂಥ ಮಕ್ಕಳ ಭವಿಷ್ಯ ಖಂಡಿತವಾಗಿಯೂ ಮಸ್ಕಾಗ್ತದೆ. ಇದು